ಜುಲೈ 20ರಿಂದ ಆಗಸ್ಟ್ 31ರವರೆಗೆ ಈ ಬಾರಿಯ ಸಂಸತ್ ಮುಂಗಾರು ಅಧಿವೇಶನ ನಡೆಯಲಿದೆ. ಕಳೆದ ಅಧಿವೇಶನದಲ್ಲಿ ಸೋಲುಂಡ ಮಹಿಳಾ ಮೀಸಲಾತಿ ಬಿಲ್ ಹಾಗೂ ಕ್ಷೇತ್ರ ಮರುವಿಂಗಡಣೆ ಮಸೂದೆಯನ್ನ ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಜ್ಜಾಗಿದೆ. ಈ ಮಸೂದೆಗಳಿಗೆ ಅಗತ್ಯ ಬೆಂಬಲ ಪಡೆಯೋದಕ್ಕೆ ಎನ್ಡಿಎ ಸರ್ಕಾರ ಅಖಾಡಕ್ಕಿಳಿದಿದೆ. ಅದಾಗಲೇ ನಂಬರ್ ಗೇಮ್ ಶುರು ಮಾಡಿದೆ. ಆ ಬಗೆಗಿನ ರಾಜಕೀಯ ಎಳೆಯಾಗಿ ನಿಮ್ಮ ಮುಂದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ. ಲೋಕಸಭೆ ರಾಜ್ಯಸಭೆಯಲ್ಲಿ ಹೆಚ್ಚಿದ ಎನ್ಡಿಎ ಬಲ. ಮಂಡನೆ ಆಗುತ್ತಾ ಕ್ಷೇತ್ರ ಪುನರ್ವಿಂಗಡಣೆಗೆ ಬಿಲ್. ಜುಲೈ 20ರಿಂದ ಶುರುವಾಗ್ತಾ ಇರೋ ಸಂಸತ್ ಅಧಿವೇಶನ ಕೇವಲ ಚರ್ಚೆಗೆ ಸೀಮಿತವಾಗಿಲ್ಲ. ಇದು ಮೋದಿ ಸರ್ಕಾರದ ಅತಿದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಜುಲೈ 20ರಿಂದ ಸಂಸತ್ತಿನ ಬಹುನಿರೀಕ್ಷಿತ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಆದರೆ ಈ ಸಲದ ಅಧಿವೇಶನ ಕೇವಲ ಮಾಮೂಲಿ ಚರ್ಚೆಗಳಿಗೆ ಸೀಮಿತವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರಕ್ಕೆ ಇದು ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇರುವಂತ ಕ್ಷೇತ್ರ ಪುನರ್ ವಿಂಗಡಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನ ಸರ್ಕಾರ ಮತ್ತೆ ಅಧಿವೇಶನದಲ್ಲಿ ಮಂಡನೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಮಾಡುವುದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಸಿಂಪಲ್ ಮೆಜಾರಿಟಿ ಕೆಲಸ ಮಾಡಲ್ಲ. 3/2 ಅತಿದೊಡ್ಡ ವಿಶೇಷ ಬಹುಮತ ಬೇಕು. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ನಂಬರ್ ಗೇಮ್ ಜೋರಾಗಿಯೇ ನಡೀತಾ ಇದ್ದು, ಈಗ ಈ ನಂಬರ್ ಗೇಮ್ ಅತ್ಯಂತ ರೋಚಕ ಹಂತಕ್ಕೆ ಬಂದು ನಿಂತಿದೆ. ಹೆಚ್ಚಿದ ಎನ್ಡಿಎ ಬಲ. ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಪಾಸ್ ಮಾಡಬೇಕು ಅಂದ್ರೆ ಕನಿಷ್ಠ 360 ಸಂಸದರ ಬೆಂಬಲ ಬೇಕು. ಸದ್ಯ ಎನ್ಡಿಎ ಬಳಿ ಒಟ್ಟು 293 ಸಂಸದರಿದ್ದಾರೆ. ಇದೀಗ ಟಿಎಂಸಿಯ 20 ಸಂಸದರು ಎನ್ಡಿಎಗೆ ಬೆಂಬಲಿಸಿದ್ದಾರೆ. ಉದ್ಧವ್ ಬಣದ 6 ಸಂಸದರು ಶಿಂದೆ ಬಣಕ್ಕೆ ಶಿಫ್ಟ್ ಆಗಿದ್ದಾರೆ. ಆಪ್ ತೊರೆದು ಈಗಾಗಲೇ 7 ಸಂಸದರಿಂದ ಎನ್ಡಿಎಗೆ ಬೆಂಬಲ ಸಿಕ್ಕಿದೆ. ವೈಎಸ್ಆರ್ಸಿಪಿ ಪಕ್ಷದ 4 ಸಂಸದರು ಬೆಂಬಲ ಎನ್ಡಿಎಗೆ ಸಿಗಬಹುದು. ಇನ್ನು ಇಂಡಿಯಾ ಒಕ್ಕೂಟದಿಂದ ಹೊರಬಂದ ಡಿಎಂಕೆ ಎನ್ಡಿಎಗೆ ಬೆಂಬಲ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೋಲಾಗಿದ್ದ ನಾರಿಶಕ್ತಿ ಬಿಲ್ಗೆ ಸಿಗುತ್ತಾ ಜಯ? ಮಹಿಳಾ ಮೀಸಲಾತಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಸೂದೆ. ನಾರಿ ಶಕ್ತಿಗೆ ಬಲ ತುಂಬಬೇಕು, ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟಿತ್ತು. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆದಿತ್ತು. ಆದರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿತ್ತು. ಲೋಕಸಭೆಯಲ್ಲಿ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿತ್ತು. ಲೋಕಸಭೆಯಲ್ಲಿ ಒಟ್ಟು 528 ಮತ ಚಲಾವಣೆ ಆಗಿತ್ತು. ಬಿಲ್ ಅಂಗೀಕಾರಕ್ಕೆ 326 ಮತಗಳು ಅಗತ್ಯವಿತ್ತು. ಮಹಿಳಾ ಮೀಸಲಾತಿ ಬಿಲ್ ಪರ 298 ಮತ ಬಿದ್ದಿದ್ರೆ, ನಾರಿ ಶಕ್ತಿ ಬಿಲ್ ವಿರುದ್ಧವಾಗಿ 230 ಮತ ಚಲಾವಣೆ ಆಗಿದ್ವು. 3/2 ಬಹುಮತ ಸಿಗದ ಹಿನ್ನೆಲೆ ಬಿಲ್ಗೆ ಸೋಲಾಗಿತ್ತು. ಇದೀಗ ನಾರಿ ಶಕ್ತಿ ಬಿಲ್ ಮಂಡಿಸಲು ಮತ್ತೆ ಎನ್ಡಿಎಗೆ ಬಲ ಸಿಗಲಿದೆ. ಮೋದಿ ಕನಸು ನನಸಾಗುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಇದು ಸಂಸತ್ ಮುಂಗಾರು ಅಧಿವೇಶನದಲ್ಲಿ ನಡೆಯಬಹುದಾದ ಸಾಧ್ಯತೆಗಳು. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಪಿನ್ ಟು ಪಿನ್ ಡೀಟೇಲ್ಸ್ ನೋಡೋದಾದ್ರೆ, ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ದೊಡ್ಡ ಸದ್ದು ಮಾಡ್ತಾ ಇದೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ಕಲ್ಪಿಸುವ ಉದ್ದೇಶದೊಂದಿಗೆ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಸಂಖ್ಯೆಯನ್ನ 50% ಹೆಚ್ಚಿಸಲು ಕೇಂದ್ರ ಸರ್ಕಾರ ಹೊರಟಿದೆ.
ಮರು ನಿಗದಿಪಡಿಸಲಾಗುತ್ತೆ. ದೇಶದಲ್ಲಿ ಮೊದಲ ಚುನಾವಣೆ ನಡೆದ 1952ರಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 489ಕ್ಕೆ ನಿಗದಿಪಡಿಸಲಾಯಿತು. 1957ರಲ್ಲಿ 494ಕ್ಕೆ ಹೆಚ್ಚಿಸಲಾಯಿತು. 1967ರಲ್ಲಿ 520ಕ್ಕೆ ಏರಿಕೆ ಮಾಡಲಾಯಿತು. 1973ರಲ್ಲಿ ಸಂಖ್ಯೆಯನ್ನ 543ಕ್ಕೆ ಹೆಚ್ಚಳ ಮಾಡಲಾಯಿತು. ಕಳೆದ 53 ವರ್ಷಗಳಿಂದ ಲೋಕಸಭೆ ಅಥವಾ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಬದಲಾಗಿಲ್ಲ. ಆದರೆ ರಾಜ್ಯವಾರು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಗಡಿಯನ್ನು ಪುನರ್ರಚನೆ ಮಾಡಲಾಗಿದೆ. ಕರ್ನಾಟಕದ ಉದಾಹರಣೆಯೊಂದಿಗೆ ಹೇಳುವುದಾದರೆ 2006ರಲ್ಲಿ ಕೈಗೊಂಡ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಬೆಂಗಳೂರಲ್ಲಿ ಒಂದು ಕ್ಷೇತ್ರವನ್ನು ಹೆಚ್ಚಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ಷೇತ್ರವನ್ನು ಕಡಿಮೆ ಮಾಡಲಾಯಿತು. ಪ್ರತ್ಯೇಕವಾಗಿದ್ದ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರಗಳನ್ನು ಒಗ್ಗೂಡಿಸಿ ಒಂದೇ ಕ್ಷೇತ್ರವಾಗಿ ರೂಪಿಸಲಾಯಿತು. ಅದೇ ರೀತಿ ಜಿಲ್ಲೆಗಳಲ್ಲಿದ್ದ ಹಲವು ವಿಧಾನಸಭಾ ಕ್ಷೇತ್ರಗಳನ್ನು ರದ್ದುಪಡಿಸಿ ಬೆಂಗಳೂರಿನ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಯಿತು. ಕ್ಷೇತ್ರ ಪುನರ್ ವಿಂಗಡಣೆ ಹೇಗೆ? ಸಂವಿಧಾನದ 82ನೇ ವಿಧಿ ಅಡಿ ಪುನರ್ ವಿಂಗಡಣಾ ಆಯೋಗ ರಚನೆ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ರಚನೆಯಾಗುವ ಆಯೋಗದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಆಯಾ ರಾಜ್ಯಗಳ ಸಂಸದರು ಅಥವಾ ಶಾಸಕರು ಆಯೋಗದ ಸದಸ್ಯರಾಗಿರ್ತಾರೆ. ಸಂಸದರು, ಶಾಸಕರು ಸಲಹೆ, ಸೂಚನೆ ನೀಡಬಹುದೇ ವಿನಃ ಯಾವುದೇ ಮತ ಚಲಾಯಿಸುವ ಅಧಿಕಾರ ಹೊಂದಿರುವುದಿಲ್ಲ. ಆಯೋಗದ ನಿರ್ಧಾರಗಳನ್ನು ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವುದಕ್ಕೆ ಅವಕಾಶ ಇಲ್ಲ. 1953ರಲ್ಲಿ ಮೊದಲ ಬಾರಿಗೆ ಪುನರ್ ವಿಂಗಡಣೆ ನಡೆಯಿತು. 1963 ಹಾಗೂ 1973ರಲ್ಲಿ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಜತೆಗೆ ಜನಸಂಖ್ಯೆಯನ್ನ ಹೆಚ್ಚಳ ಮಾಡಲಾಯಿತು. ಜನಸಂಖ್ಯೆ ನಿಯಂತ್ರಣ ಉದ್ದೇಶದೊಂದಿಗೆ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಲೋಕಸಭೆ ಅಥವಾ ರಾಜ್ಯಗಳ ವಿಧಾನಸಭೆ ಸಂಖ್ಯೆ ಹೆಚ್ಚಳವನ್ನು 2001ರವರೆಗೆ ನಿರ್ಬಂಧಿಸಲಾಯಿತು. 2001ರಲ್ಲಿ ಪುನಃ 84ನೇ ಸಂವಿಧಾನ ತಿದ್ದುಪಡಿ ತಂದು ಕ್ಷೇತ್ರಗಳ ಪುನರ್ರಚನೆಯನ್ನ 2026ರವರೆಗೆ ನಿಷೇಧಿಸಲಾಯಿತು. 2003ರಲ್ಲಿ 87ನೇ ತಿದ್ದುಪಡಿ ತರುವ ಮೂಲಕ 2001ರ ಜನಸಂಖ್ಯೆ ಆಧರಿಸಿ ಕ್ಷೇತ್ರ ಪುನರ್ ವಿಂಗಡಣೆಗೆ ಅವಕಾಶ ನೀಡಲಾಯಿತು. ಆದರೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡದೆ ಕೇವಲ ಗಡಿಗಳನ್ನಷ್ಟೇ ಬದಲಾಯಿಸಿತು. ಈ ವೇಳೆ ಅನೇಕ ಕ್ಷೇತ್ರಗಳು ಕಣ್ಮರೆಯಾಗಿ ಜನಸಂಖ್ಯೆ ಹೆಚ್ಚಳಗೊಂಡ ಜಿಲ್ಲೆಗಳಲ್ಲಿ ಸಂಖ್ಯೆ ಹೆಚ್ಚಾಯಿತು, ಕೆಲವು ಜಿಲ್ಲೆಗಳಲ್ಲಿ ಸಂಖ್ಯೆ ಕಡಿಮೆಯಾಯಿತು. ಇದೀಗ ಸುಮಾರು 53 ವರ್ಷದ ಬಳಿಕ ಲೋಕಸಭೆ, ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನು ಸೇರಿಸಲಾಗಿದೆ. ಹಾಲಿ ಇರುವಂತಹ 543 ಕ್ಷೇತ್ರಗಳ ಅಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಾಗಲಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಹೊಸ ಲೆಕ್ಕಾಚಾರದ ಪ್ರಕಾರ ಲೋಕಸಭೆಯಲ್ಲಿ ಮಹಿಳೆಯರಿಗೆ 273 ಕ್ಷೇತ್ರ ಮೀಸಲು ನಿಗದಿಪಡಿಸುವ ಪ್ರಸ್ತಾಪ ಮಾಡಲಾಗಿದೆ. ರಾಜ್ಯಗಳ ವಿಧಾನಸಭೆಯಲ್ಲೂ ಸೂಕ್ತ ಪ್ರಾತಿನಿಧ್ಯ ಸಿಗಲಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿರುವಂತಹ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಸಂಖ್ಯೆ 336ಕ್ಕೆ ಏರಿಕೆಯಾಗಲಿದ್ದು ಮಹಿಳೆಯರಿಗೆ 110 ಸ್ಥಾನ ಮೀಸಲಿಡಬಹುದಾಗಿದೆ. ಮಹಿಳಾ ಮೀಸಲು ಅನುಷ್ಠಾನ ಜೊತೆಗೆ ಶಾಸನ ಸಭೆ ಸಂಖ್ಯೆ ಹೆಚ್ಚಿಸಲು ಸಂವಿಧಾನದ 131ನೇ ತಿದ್ದುಪಡಿ ಮಂಡಿಸಲು ಸರ್ಕಾರ ಮುಂದಾಗಿತ್ತು. 2023ರಲ್ಲಿ ಅಂಗೀಕಾರಗೊಂಡಂತ ಮಹಿಳಾ ಮೀಸಲು ಜಾರಿಗೆ ಹೊಸ ಜನಗಣತಿ ಕೈಗೊಳ್ಳಬೇಕಿದೆ. ಆದರೆ 2026ರಲ್ಲಿ ಆರಂಭವಾಗಿರುವಂತಹ ಜನಗಣತಿ ಪೂರ್ಣಗೊಳ್ಳುವ ತನಕ ಮೀಸಲು ಅನುಷ್ಠಾನ ಸಾಧ್ಯವಿರಲಿಲ್ಲ. ಹೀಗಾಗಿ 2011ರ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಮಾಡಲು ತೀರ್ಮಾನಿಸಿತ್ತು. ಇದಕ್ಕಾಗಿ 3 ತಿದ್ದುಪಡಿ ವಿಧೇಯಕಗಳನ್ನು ಕೂಡ ಸರ್ಕಾರ ಮಂಡಿಸಿತ್ತು. ಮೊದಲನೇದು ಮಹಿಳಾ ಮೀಸಲು ತಿದ್ದುಪಡಿ ವಿಧೇಯಕ, ಕ್ಷೇತ್ರ ಪುನರ್ ವಿಂಗಡಣೆ ಆಯೋಗ ವಿಧೇಯಕ, ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ. ಇನ್ನು ಕ್ಷೇತ್ರ ಪುನರ್ ವಿಂಗಡಣೆ 2011ರ ಜನಸಂಖ್ಯೆ ಆಧರಿಸಿ ನಡೆದರೂ ಪ್ರತಿ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನ 50% ಹೆಚ್ಚಿಸುವ ಪ್ರಸ್ತಾಪ ಮಾಡಲಾಗಿತ್ತು. ಅಂದರೆ ಒಂದು ರಾಜ್ಯದಲ್ಲಿ 50 ಲೋಕಸಭೆ ಕ್ಷೇತ್ರಗಳಿದ್ದರೆ ವಿಂಗಡಣೆ ಬಳಿಕ ಸಂಖ್ಯೆ 75ಕ್ಕೆ ಹೆಚ್ಚಳವಾಗಲಿದೆ. ಅದೇ ಮಾದರಿಯಲ್ಲಿ ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವಾಗಲಿದೆ. ಪ್ರಸ್ತುತ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಪ್ರಾತಿನಿಧ್ಯ
1971ರ ಜನಸಂಖ್ಯೆ ಆಧರಿಸಿದೆ. ಅಂದರೆ 54.79 ಕೋಟಿ ಜನಸಂಖ್ಯೆಯ ಮೇಲೆ ಪ್ರಾತಿನಿಧ್ಯ ಹಂಚಿಕೆ ಮಾಡಲಾಗಿದೆ. ಪ್ರಸ್ತುತ ದೇಶದ ಜನಸಂಖ್ಯೆ 150 ಕೋಟಿ ಸನಿಹದಲ್ಲಿದೆ. ಅಂದರೆ 1971ರ ಜನಸಂಖ್ಯೆಗಿಂತ 3 ಪಟ್ಟು ಹೆಚ್ಚಳವಾಗಿದೆ. ಆದರೆ ಪ್ರಾತಿನಿಧ್ಯ ಮಾತ್ರ 54 ಕೋಟಿ ಜನಸಂಖ್ಯೆಯನ್ನು ಆಧರಿಸಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ನೀಡುವುದು ಜೊತೆಗೆ ಮಹಿಳಾ ಮೀಸಲು ಅನುಷ್ಠಾನಕ್ಕೆ ಸಂವಿಧಾನದ 131ನೇ ತಿದ್ದುಪಡಿ ಮಂಡಿಸಲಾಗಿದೆ. ಹೊಸ ಮರು ವಿಂಗಡಣೆ 121 ಕೋಟಿ ಜನಸಂಖ್ಯೆ ಆಧರಿಸಿ ನಡೆಯಲಿದೆ. ದಕ್ಷಿಣ ಭಾರತದ ರಾಜ್ಯಗಳ ವಿರೋಧ ಯಾಕೆ? ಕ್ಷೇತ್ರ ಪುನರ್ ವಿಂಗಡಣೆಗೆ ದಕ್ಷಿಣ ರಾಜ್ಯಗಳು ವಿರೋಧ ಮಾಡಿವೆ. ಅದರಲ್ಲೂ ಪ್ರತಿಪಕ್ಷ ಆಡಳಿತ ರಾಜ್ಯಗಳು ಕಟುವಾಗಿ ಟೀಕೆ ಮಾಡಿವೆ. ಜನಸಂಖ್ಯೆ ನಿಯಂತ್ರಣ ಅನುಷ್ಠಾನಗೊಳಿಸಿದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ವಾದ ಮುಂದಿಟ್ಟಿವೆ. ಪ್ರಸ್ತುತ ಲೋಕಸಭೆಯಲ್ಲಿ ಉತ್ತರದ ರಾಜ್ಯಗಳ, ಮುಖ್ಯವಾಗಿ ಹಿಂದಿ ಹೃದಯ ಭಾಗ ರಾಜ್ಯಗಳ ಪ್ರಾತಿನಿಧ್ಯ 38%ರಷ್ಟಿದೆ. ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ 24.3ರಷ್ಟಿದೆ. 2011ರ ಜನಸಂಖ್ಯೆ ಆಧರಿಸಿ ವಿಂಗಡಣೆ ಮಾಡಿದರೆ ಉತ್ತರ ರಾಜ್ಯಗಳ ಪ್ರಾತಿನಿಧ್ಯ 43.1ಕ್ಕೆ ಹೆಚ್ಚಿಸಿದರೆ ದಕ್ಷಿಣದ ಪ್ರಾತಿನಿಧ್ಯ 20.7ಕ್ಕೆ ಕುಸಿಯಲಿದೆ ಎಂಬುದು ಪ್ರತಿಪಕ್ಷಗಳ ಆರೋಪ. ಎರಡ್ 2011ರ ಜನಸಂಖ್ಯೆಯನ್ನು ಆಧರಿಸಿ ಮರು ವಿಂಗಡಣೆ ಮಾಡಿದರೆ ಕರ್ನಾಟಕದಲ್ಲಿ 13, ತಮಿಳುನಾಡಲ್ಲಿ 10, ಕೇರಳದಲ್ಲಿ 3, ಆಂಧ್ರ ಪ್ರದೇಶದಲ್ಲಿ 8, ತೆಲಂಗಾಣದಲ್ಲಿ 7, ಒಡಿಶಾದಲ್ಲಿ 8 ಕ್ಷೇತ್ರಗಳು ಹೆಚ್ಚಳವಾಗಲಿದೆ. ಆದರೆ ಸರ್ಕಾರ ಎಲ್ಲ ರಾಜ್ಯಗಳಿಗೆ 50% ಅನುಪಾತದಲ್ಲಿ ಹೆಚ್ಚಳದ ಭರವಸೆ ಕೊಟ್ಟಿದೆ. ಅಂದರೆ ಕರ್ನಾಟಕದಲ್ಲಿ 14, ತಮಿಳುನಾಡಲ್ಲಿ 19, ಆಂಧ್ರ ಪ್ರದೇಶದಲ್ಲಿ 12, ತೆಲಂಗಾಣದಲ್ಲಿ 8, ಒಡಿಶಾದಲ್ಲಿ 10 ಕ್ಷೇತ್ರಗಳು ಹೆಚ್ಚಳವಾಗಲಿವೆ. ಆದರೂ ಸರ್ಕಾರ ಸಿದ್ಧಪಡಿಸಿದ ಕರಡು ವಿಧೇಯಕದಲ್ಲಿ 50% ಅನುಪಾತದಲ್ಲಿ ಹೆಚ್ಚಳದ ಕುರಿತು ಯಾವುದೇ ಅಂಶ ಉಲ್ಲೇಖಿಸದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಸದ್ಯ ಮುಂಗಾರು ಅಧಿವೇಶನದ ದಿನಕ್ಕೂ ಮುಂಚಿತವಾಗಿ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಶಾಸನಾತ್ಮಕ ಕಾರ್ಯಸೂಚಿಯ ರೂಪರೇಷೆಯನ್ನು ಮಂಡಿಸಲಿದೆ. ಇದೇ ವೇಳೆ ಅಧಿವೇಶನದ ಸಂದರ್ಭದಲ್ಲಿ ತಾನು ಮಂಡಿಸಲು ಬಯಸಿರುವಂತಹ ವಿಷಯಗಳ ಕುರಿತು ವಿಪಕ್ಷಗಳು ಮಾಹಿತಿ ನೀಡುವ ಸಾಧ್ಯತೆ ಇದೆ.